ಭಾಳ ಮುಖ್ಯವಾದ ಒಂದು ಪ್ರಶ್ನೆ. ಇದರ ತೀವ್ರ ಲಕ್ಷಣ ಏನಾಗ್ಬೋದು ಇಫ್ ಪೀಪಲ್ ನೆಗ್ಲೆಕ್ಟ್, ಇದನ್ನು ನಿರ್ಲಕ್ಷಣೆ ಮಾಡಿದರೆ ಎಲ್ಲಿ ಮಟ್ಟ ಹೋಗ್ಬೋದು? ಬಹಳ ಮುಖ್ಯವಾದಂಥ ಪ್ರಶ್ನೆ. ಭಾಳಷ್ಟು ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಏನಾಗುತ್ತೆ, ಅಧಿಕ ರಕ್ತದೊತ್ತಡ 140 ಇರಲಿ, 150 ಇರಲಿ, 160 ಇರಲಿ, ಏನಾಗ್ಬೋದು? ಯಾಕಂದರೆ ಯಾವುದೇ ರೋಗ ಲಕ್ಷಣ ಕಂಡು ಬರೋದಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಅಧಿಕ ರಕ್ತದೊತ್ತಡ ಹೆಚ್ಚಾಗಿ ಅದನ್ನು ಕಾಂಪನ್ಸೇಟರಿ ಮೆಕ್ಯಾನಿಸಮ್ ನಮ್ಮ ದೇಹದಲ್ಲಿ ಆಗದಲೇ ಹೋದರೆ, ಕಾಂಪನ್ಸೇಷನ್ ಆಯಿತು ಅಂದರೆ ಬಾಡಿ ವಿಲ್ ಟೇಕ್ ಕೇರ್. ಅಕಸ್ಮಾತ್ ಏನಾದ್ರು ಆಗದಲೇ ಹೋದರೆ ಈ ರಕ್ತನಾಳ ಕೆಲವೊಮ್ಮೆ ನಮಗೆ ಸ್ಟ್ರೋಕ್ ಉಂಟಾಗುವಂಥದ್ದು ಸಾಧ್ಯತೆಗಳು ಭಾಳ ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಭಾರತದಲ್ಲಿ ಇವತ್ತು ಸ್ಟ್ರೋಕ್ ಇನ್ ಯಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ 40 ವರ್ಷದ ಒಳಗೆ ಸ್ಟ್ರೋಕ್ ಆಗಿ ಅಡ್ಮಿಟ್ ಆಗುವಂಥ ಒಂದು ಸಂದರ್ಭಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಇವೆಲ್ಲ ಯಾಕೆ ಕಾರಣ ಏನಾಗ್ತದೆ ಅಂದರೆ, ಚೈಲ್ಡ್ಹುಡ್ ಟ್ರ್ಯಾಕಿಂಗ್ ಆಫ್ ಬ್ಲಡ್ ಪ್ರೆಷರಲ್ಲಿ ನಾವು ನೋಡಿದಾಗ ಅವರಿಗೆ ಚಿಕ್ಕ ವಯಸ್ಸಿನಿಂದನೇ ಈ ಜಂಕ್ ಫುಡ್ಡನ್ನು ತಿಂದು ಅವರ ಒಂದು ರಕ್ತದೊತ್ತಡ, ಅತಿಯಾದ ಉಪ್ಪನ್ನು ಸೇವಿಸುವಂಥ, ಉಪ್ಪುಯುಕ್ತ ಈ ಜಂಕ್ ಫುಡ್ಡನ್ನು ಸೇವಿಸುವಂಥ ತಂದೆ ತಾಯಿಗಳಿಂದ ಅವು ರೂಢಿಯಾಗಿರ್ತವೆ. ಆ ಮಕ್ಕಳುಗಳು ಹೆಚ್ಚಾಗಿ ಅವರು ಅಂಥ ಆಹಾರನೇ ಸೇವಿಸಿಕೊಂಡು ಅದನ್ನೇ ತಗೊಂಡಿರ್ತಾರಲ್ಲ, ಅಂಥವರಿಗೆ ಮುಂದೆ ಅವರು ಅದೇ ರೀತಿಯಾದಂಥ ಒಂದು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಅವರು ಸೂಕ್ತವಾದಂಥ ಚಿಕಿತ್ಸೆನೇ ಒಳಪಡೋದಿಲ್ಲ. ಹೆಂಗಿದ್ದೀವಿ, ನಮಗೇನಾಗತ್ತೆ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸಿಂದ ಕೆಲವೊಮ್ಮೆ ಅವರು ನೇರವಾಗಿ ಆಸ್ಪತ್ರೆಗೆ ಬಂದು ಸ್ಟ್ರೋಕ್ ಉಂಟಾದ ಮೇಲೆ, ಪ್ಯಾರಲಿಸಿಸ್ ಆದಮೇಲೆ ಕೂಡ ಅವರು ತಮ್ಮ ಒಂದು ರಕ್ತದೊತ್ತಡವನ್ನು ಡಯಾಗ್ನೋಸ್ ಮಾಡ್ಕೊಂಡಿರುವಂಥ ಸಂದರ್ಭಗಳು ಇದ್ದಾವೆ. ಹಾಗಾಗಿ ಇದರ ಒಂದು ತೀವ್ರತೆ ಸ್ಟ್ರೋಕನ್ನು ಉಂಟು ಮಾಡುವಂಥದ್ದು, ಹೆಮರೇಜಿಕ್ ಸ್ಟ್ರೋಕ್ ಆಗಿರ್ಬೋದು. ಮತ್ತೊಂದು ಆ ನಂತರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಆಗಲಿಕ್ಕೆ ಈ ರಕ್ತದೊತ್ತಡ ಒಂದು ರಹದಾರಿ. ಇಟ್ ಓಪನ್ಸ್ ಅಪ್ ಟು ಮೆನಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಅಧಿಕ ರಕ್ತದೊತ್ತಡ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ತಂದಿಲ್ಲ ಅಂತ ಹೇಳಿ ಭಾವಿಸೋದಕ್ಕಿಂತ, ಅಧಿಕ ರಕ್ತದೊತ್ತಡ ಇದ್ದರೆ ಯಾವೆಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು. ಅದರಲ್ಲೂ ಮುಖ್ಯವಾಗಿ ಮೈಕಾರ್ಡಿಯಲ್ ಇನ್ಫಾಕ್ಷನ್, ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಲ್ಲ, ಹೃದಯ ಸ್ತಂಭನ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಇತ್ಯಾದಿಗಳೆಲ್ಲ ಆಗಲಿಕ್ಕೆ ಅಧಿಕ ರಕ್ತದೊತ್ತಡ ಒಂದು ಬೇಸ್ ಆಗಿ ಕೆಲಸ ಮಾಡ್ತಾ ಇರೋ ಕಾರಣ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ರೆಗ್ಯುಲರ್ ಚೆಕಪ್ ಮಾಡೋದು ಅಷ್ಟೇ ಅವಶ್ಯಕ. ಸ್ಟ್ರೆಸ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಇದು? ಡೆಫಿನೆಟ್ಲಿ ಸ್ಟ್ರೆಸ್ ಇಂಪ್ಯಾಕ್ಟ್ ಮಾಡುತ್ತೆ. ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಯಾಕಂದರೆ ಯಾವುದೇ ಒಂದು, ಈಗ ನಾವು ಒಂದಿಷ್ಟು ಓಡಿದರೆ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನಾವು TMT ಟೆಸ್ಟ್ ಮಾಡಿದಾಗ ನಾವು ನೋಡ್ತಿರ್ತೀವಿ. ಆದರೆ ಎಷ್ಟು ಒತ್ತಡ, ಎಷ್ಟು ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಮಾಡುತ್ತೆ ಅನ್ನುವಂಥದ್ದು ಅದು ವ್ಯಕ್ತಿಯ ಒಂದು ಬಿಹೇವಿಯರ್ ಮೇಲೆ ಅದು ಅವಲಂಬಿತವಾಗಿರೋದ್ರಿಂದ ಕೆಲವರು ತೀವ್ರವಾಗಿ ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸೋದಿಲ್ಲ. ಹಾಗಾಗಿ ಅವರವರ ವ್ಯಕ್ತಿತ್ವದ ಒಂದು ಅದು ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಸ್ನಾಲಿಟಿ. ಅವರವರ ವ್ಯಕ್ತಿತ್ವದ ತಕ್ಕಂತೆ ರಕ್ತದೊತ್ತಡಗಳು ಏರ್ಪೇರು ಆಗುವಂಥದ್ದು ಸಾಧ್ಯತೆಗಳಿದೆ. ಆದರೆ ಡೆಫಿನೆಟ್ಲಿ ಎಲ್ಲ ಅಧ್ಯಯನಗಳು ಒಂದನ್ನು ನಮಗೆ ಸ್ಪಷ್ಟಪಡಿಸಿದೆ, ಸ್ಟ್ರೆಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹೈಪರ್ ಟೆನ್ಷನ್ ಅನ್ನೋದು. ಡಾಕ್ಟರ್ ಸರ್, ತಾವು ಜಂಕ್ ಫುಡ್ ಬಗ್ಗೆ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ, ಮಕ್ಕಳಲ್ಲಿ ಅಲ್ಲ, ಈವನ್ ಯಂಗ್ ಆಡಿಯನ್ಸ್ನಲ್ಲಿಯೂ ಕೂಡ. ಅಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಆಹಾರ ಎಷ್ಟು ಮುಖ್ಯವಾಗುತ್ತೆ? ಯಾಕೆಂದರೆ ಬಾಲ್ಯದಲ್ಲಿ ನೋಡಿ, ನಾವು ಡಬ್ಬಿ ಕಟ್ತಿದ್ರು, ಚಪಾತಿ, ಭಾಜಿ ಆ್ಯಂಡ್ ಗಜರಿ ಅಥವಾ ಮೂಲಂಗಿ ಕಟ್ ಮಾಡಿ ಅದನ್ನು ಆ್ಯಸ್ ಅ ಸ್ಯಾಲಡ್ ಕೊಡ್ತಿದ್ರು. ಈಗ ಆ ಸ್ಯಾಲಡ್ ಹೋಗಿ ಅಲ್ಲಿ ಚಿಪ್ಸ್ ಬಂದಿದೆ, ಚಪಾತಿ ಮಧ್ಯೆ ಚೀಸ್ ಸ್ಲೈಸ್ ಬಂದುಬಿಟ್ಟಿದೆ, ಆ್ಯಂಡ್ ಅದೇ ಜಾಸ್ತಿ ಆಗ್ತಾ ಬರ್ತಾ ಇದೆ. ಫೈಬರ್ಲೆಸ್, ಎಷ್ಟು ಡಯಟ್ನಲ್ಲಿ ಫೈಬರ್ ಕಮ್ಮಿ ಇದೆ, ಇದು ಒಂದು ಕಾರಣ ಆಗ್ಬೋದಾ? ಡೆಫಿನೆಟ್ಲಿ ಕಾರಣ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ಅಡಾಲಸೆಂಟ್ಸ್ ಅಂದರೆ 10 ರಿಂದ 19 ವಯಸ್ಸಿನ ಮಕ್ಕಳು, ಅಂದರೆ ಹೈಸ್ಕೂಲು ಮತ್ತು ಹೈಯರ್ ಪ್ರೈಮರಿ, ಹೈಸ್ಕೂಲು ಮತ್ತು ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳಲ್ಲಿ ನಾವು ಈ ಒಬೇಸಿಟಿ ಅನ್ನುವಂಥದ್ದು ನೋಡ್ತಾ ಇದ್ದೇವೆ. ಚೈಲ್ಡ್ಹುಡ್ ಒಬೇಸಿಟಿ ಅಥವಾ ಅಡಾಲಸೆಂಟ್ ಒಬೇಸಿಟಿ ಎಷ್ಟು ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ ಅಂದರೆ ಸುಮಾರು 25 ರಿಂದ 30% ಇದೆ. ಅಟ್ ಒನ್ ಸೈಡ್ ನಮಗೆ ಅಂಡರ್ ನ್ಯೂಟ್ರಿಷನ್ ಕೂಡ 40 to 45% ಇದ್ದರೆ, ಈ ಕಡೆ ಇದು ಕೂಡ 20 to 25, ಸಮ್ ಸಿಟೀಸಲ್ಲಿ 30% ಈ ಒಂದು ಚೈಲ್ಡ್ಹುಡ್ ಒಬೇಸಿಟಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಈಗಾಗಲೇ ಹೇಳದಂತೆ ಜಂಕ್ ಫುಡ್. ಆ ಜಂಕ್ ಫುಡ್ ಅಂತ ಯಾಕೆ ಜಂಕ್ ಅಂತ ಕರಿತೀವಿ ಅಂತಂದರೆ, ಇಟ್ ಹ್ಯಾಸ್ ಎಕ್ಸೆಸ್ ಆಫ್ ಕ್ಯಾಲರೀಸ್ ಆ್ಯಂಡ್ ಪಿಷ್ಟರಹಿತ, ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಫೈಬರ್ ಕಂಟೆಂಟ್. ನೇರವಾಗಿ ರಕ್ತದಲ್ಲಿ ಶುಗರ್ ಕಂಟೆಂಟನ್ನು ರಿಲೀಸ್ ಮಾಡುವ ಕಾರಣ ಇವೆಲ್ಲವೂ ಯಾವುದೇ ಕಾರಣಕ್ಕೂ ಅದರಲ್ಲಿ ಫೈಬರ್ ಪ್ರಮಾಣ ಭಾಳಷ್ಟು ಕಡಿಮೆ ಇರೋದ್ರಿಂದ ಅದು ನಮಗೆ ಎಕ್ಸೆಸ್ ಕ್ಯಾಲರೀಸ್ನ ಆ್ಯಡಪ್ ಮಾಡ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಗೆ ಅವನ ದೈಹಿಕ ಶ್ರಮ,
ಫಿಸಿಕಲ್ ಆ್ಯಕ್ಟಿವಿಟಿಗೆ ತಕ್ಕಂತೆ ಇಂತಿಷ್ಟು ಕ್ಯಾಲರೀಸ್ ಬೇಕು ಅಂತ ಹೇಳಿ ನಾವು ಅದನ್ನು ಗುರುತಿಸ್ಕೊಂಡಿದ್ದೇವೆ. ICMRನವರು ಅದನ್ನು ರಿವೈಸ್ ಮಾಡಿದ್ದಾರೆ, ಅದನ್ನು ಎಷ್ಟು ಬೇಕು ಅಷ್ಟು. ಅದಕ್ಕಿಂತ ಹೆಚ್ಚಿಗೆ ಆಯಿತು ಅಂತಂದರೆ ದೇಹ ಏನು ಮಾಡುತ್ತೆ, ಅದನ್ನು ಸಂಗ್ರಹಿಸ್ಕೊಳ್ತಾ ಹೋಗುತ್ತೆ. ಆ ಸಂಗ್ರಹ ಮಾಡುವಂಥ ಮಾಧ್ಯಮ ಏನಿದೆಯಲ್ಲ ಅದೇ ಕೊಬ್ಬು. ಈ ಕೊಬ್ಬು ಚರ್ಮದ ಕೆಳಗೆ ಮತ್ತು ಅಂಗಾಂಗಗಳ ಸುತ್ತ, ಇದಕ್ಕೆ ನಾವು ವಿಸರಲ್ ಫ್ಯಾಟ್ ಅಂತ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಹೊಟ್ಟೆ ಭಾಗದಲ್ಲಿ ಅತಿಯಾಗಿ ಕೊಬ್ಬು ಶೇಖರಣೆ ಆಗೋದ್ರಿಂದ ಸೆಂಟ್ರಲ್ ಒಬೇಸಿಟಿಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಮೆಟಬಾಲಿಕ್ ಸಿಂಡ್ರೋಮಿಂದ ನಮ್ಮ ಅಧಿಕ ರಕ್ತದೊತ್ತಡವನ್ನು ಒಳಗೊಂಡಂತೆ ಮಧುಮೇಹ ಮತ್ತು ಇತ್ಯಾದಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಭಾಳಷ್ಟು ಜನ ಆಗ್ತಾ ಇರುವಂಥದ್ದು ಈ ಮುಖ್ಯವಾದ ಕಾರಣವೇ ನಾವು ಸೇವಿಸುವಂಥ ಆಹಾರ ಮತ್ತು ಸೇವಿಸಿದ ಆಹಾರಕ್ಕೆ ತಕ್ಕಂತೆ ಇಲ್ಲದ ದೈಹಿಕ ಶ್ರಮ. ನಾವು ಎಷ್ಟು ತಿಂತೀವಲ್ಲ ಅಷ್ಟನ್ನು ನಾವು ಖರ್ಚು ಮಾಡಲೇಬೇಕು. ಅದನ್ನು ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಯಾವುದರ ಫಾರ್ಮಲ್ ಆಗಿರ್ಬೋದು, ಮಕ್ಕಳು ಅವ್ರ ಗೇಮ್ಸ್ ಆಡೋದ್ರ ಮುಖಾಂತರವಾಗಿ ಅಥವಾ ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಜಾಗಿಂಗ್, ವಾಕಿಂಗ್ ಇತ್ಯಾದಿಯಾಗಿ ಅಥವಾ ಯೋಗ ಇತ್ಯಾದಿಯಾಗಿ ಮಾಡುವಂಥದ್ದು. ಯಾವುದೇ ರೀತಿಯಾದಂಥ ಶಾರೀರಿಕ ಶ್ರಮ ಇಲ್ದಲೆ ಕೇವಲ ನಾನು ತಿಂತಾ ಹೋಗ್ತೀನಿ ಅಂತಂದರೆ ಅದು ಶೇಖರಣೆ ಆಗ್ತಾ ಹೋಗುತ್ತೆ. ಮುಂದೆ ಇಂಥವೆಲ್ಲ ರೋಗಗಳು ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನಾವಿವತ್ತು ನೋಡ್ತೇವೆ 25ರಿಂದ 35 ವಯಸ್ಸಿನವರು ಅತಿ ಹೆಚ್ಚು ಜನ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ, ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದಾಖಲಾಗ್ತಾ ಇದ್ದಾರೆ. ಇದು ನಮಗೆ ತೀವ್ರವಾದಂಥ ಕಳವಳಕಾರಿಯಾದಂಥ ಅಂಶ. ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಏನು ಹೇಳ್ತಾ ಇರ್ತಾರೆ ಭಾಳಷ್ಟು ಜಾಗತಿಕ ವೇದಿಕೆಗಳಲ್ಲಿ, ಇಂಡಿಯಾ ಈಸ್ ಯಂಗ್ ಅಂತ ಹೇಳ್ತಾರೆ. ಅಂದರೆ 35 ವರ್ಷದ ಒಳಗಿನ ಯುವಕರು ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಭಾರತೀಯದಲ್ಲಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಆ ಒಂದು 35 ವರ್ಷದ ಒಳಗಿನ ಜನಾಂಗ ಇವತ್ತು ಈ ಒಂದು ಅತಿಯಾದ ಆಹಾರ ಸೇವನೆ, ಜಂಕ್ ಫುಡ್ಡನ್ನು ಒಂದು ವ್ಯಾಮೋಹಕ್ಕೊಳಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಲೇ ಇವತ್ತು ರೋಗದ ಗೂಡಾಗಿ ಪರಿಣಮಿಸ್ತಾ ಇದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಫಿಟ್ ಇಂಡಿಯಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾಗಿ ಆದರೂ ಕೂಡ ಸದುಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಲೇಬೇಕು. ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ, ಮನೆ ಹಂತದಲ್ಲಿ, ಒಂದು ಸಂಘ ಸಂಸ್ಥೆಗಳ ಹಂತದಲ್ಲಿ, ಶಾಲಾ ಕಾಲೇಜುಗಳ ಹಂತದಲ್ಲಿ ಮತ್ತು ಸಾಮಾಜಿಕವಾಗಿ ಪ್ರತಿಯೊಬ್ಬರು ಕೂಡ ನಾವು ಈ ರಕ್ತದೊತ್ತಡದ ಕುರಿತಾದಂಥ ಒಂದು ಚಿಂತನೆ, ಅದರ ಕುರಿತಾದಂಥ ಒಂದು ವಿಚಾರ ವಿನಿಮಯ, ಅದರ ತಕ್ಕಂತೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಖಂಡಿತ ಆದರೆ ನಿಜವಾಗಿಯೂ ಈ ರೀತಿಯಾಗಿರುವಂಥ ಆಚರಣೆಗೆ ಒಂದು ಅರ್ಥ ಬರ್ತದೆ. ಬಹಳಷ್ಟು ವಿವರವಾಗಿ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಿಯಮಿತವಾಗಿ ನಿಮ್ಮ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳಿ. ಯಾವ ಒಬ್ಬ ವ್ಯಕ್ತಿ ಎಂತಹದ್ದೇ ಜೀವನ ಶೈಲಿಯನ್ನು ನಡೆಸ್ತಾ ಇರುವಂಥವರು ಕೂಡ ಒತ್ತಡಕ್ಕೆ ಒಳಗಾಗುವಂಥ ಸಾಮಾನ್ಯವಾದ ಪ್ರಕ್ರಿಯೆ ಇಂದಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಎಷ್ಟೇ ವೈಯಕ್ತಿಕವಾಗಿ ನಾವು ಸೇಫ್ಟಿಯಾಗಿ ಇದ್ದರೂ ಕೂಡ ಅಧಿಕ ರಕ್ತದೊತ್ತಡ ಯಾವಾಗ ಬರುತ್ತೆ ಅನ್ನೋದು ಹೇಳಲಿಕ್ಕಾಗೋಲ್ಲ. ಅದು ವ್ಯಕ್ತಿಗತವಾಗಿ ಬರ್ಬೋದು ಮತ್ತು ಅದಕ್ಕೆ ಸಾಕಷ್ಟು ಎನ್ವಿರಾನ್ಮೆಂಟಲ್ ಒಂದು ಇನ್ಫ್ಲೂಯೆನ್ಸ್ ಕೂಡ ಇರುವಂಥದ್ದು. ಹಾಗಾಗಿ ಇದನ್ನು ತಡೆಗಟ್ಟಬೇಕು. ಅದರಲ್ಲೂ ಅರ್ಲಿ ಡಯಾಗ್ನೋಸಿಸ್, ಬೇಗನೆ ಅದನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಬದಲಾವಣೆಗಳನ್ನು ನಮ್ಮ ಜೀವನ ಶೈಲಿ ಮಾಡಿಕೊಳ್ಬೇಕು. ಅಂದರೆ ಮುಖ್ಯವಾಗಿ ನಿಯಮಿತವಾಗಿ ರಕ್ತದೊತ್ತಡವನ್ನು ಪರೀಕ್ಷಿಸ್ಕೊಳ್ಳಿ. ಆನಂತರ ಏನಾದರೂ ಕಂಡು ಬಂತು ಅಥವಾ ಕಂಡು ಬರದೇ ಇದ್ದರೂ ಕೂಡ ಅದರ ಕುರಿತಾದಂಥ ಜೀವನ ಶೈಲಿಯ ಬದಲಾವಣೆಗೆ ನಾವು ಮಾಡಿಕೊಳ್ಳೋದ್ರ ಜೊತೆಗೆ ವಯಸ್ಕರಾದಂಥವರು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ, ಯುವಕರಿಗೆ ಹೆಚ್ಚು ಶಾರೀರಿಕ ಶ್ರಮವನ್ನು ಮಾಡಲಿಕ್ಕೆ ನೀವು ಅವರಿಗೆ ಹಚ್ಚಿರಿ. ಯಾಕೆ ಅಂದರೆ ಹೆಚ್ಚು ಓಡಾಟದಿಂದ ನಾವು ಈ ಒಂದು ಬೊಜ್ಜನ್ನು ನಿಯಂತ್ರಣದಲ್ಲಿಟ್ಕೊಳ್ಬೋದು. ಅದರ ಜೊತೆಯಲ್ಲಿ ಸಕ್ಕರೆ ಒಂದು ಅಂಶ ಜೊತೆಗೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೋದು. ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ